ನಾಯಕ ಜನಾರ್ದನ ಪೂಜಾರಿ ಅವರ ಮಾತಾದ್ರೆ ಇನ್ನು ಧರ್ಮಸ್ಥಳ ಕ್ಷೇತ್ರ ವೀರೇಂದ್ರ ಹೆಗ್ಗಡೆ ಅವರ ಬಗೆಗಿನ ಅಪಪ್ರಚಾರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಕ್ಷಾತೀತವಾಗಿ ಕ್ಷೇತ್ರದ ಪರ ನಿಂತಿದ್ದಾರೆ ರಾಜಕೀಯ ನಾಯಕರು. ಧರ್ಮಸ್ಥಳ ಪ್ರಕರಣದಲ್ಲಿ ಪಿತೂರಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ಸಿನ ಶಾಸಕ. ಪಿತೂರಿ ನಡೀತಾ ಇದೆ ಈ ಪ್ರಕರಣದಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋದು ಕಾಂಗ್ರೆಸ್ಸಿನ ಶಾಸಕ. ಇವರಿಗೆ ಯಾವುದೇ ಶವ ಅವಶೇಷ ಪತ್ತೆ ಆಗಿಲ್ಲ ಅಂತ ಶಿವಗಂಗಾ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಈ ಬಗ್ಗೆ ಪರಿಶೀಲಿಸಬೇಕು ಅಂತ ಕಾಂಗ್ರೆಸ್ಸಿನ ಶಾಸಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅನಾಮಿಕ ವ್ಯಕ್ತಿ ಲೆಫ್ಟಿಸ್ಟ್ ಅಂತ ಎಂಪಿ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಲೆಫ್ಟಿಸ್ಟ್ಗಳಿಂದ ಹಿಂದೂ ಭಾವನೆಗಳಿಗೆ ಧಕ್ಕೆ ತರೋ ಕೆಲಸ ಆಗ್ತಾ ಇದೆ. ಅನಾಮಿಕ ಹೇಳಿದ ತಕ್ಷಣ ಹುಡುಕಿದ್ರಲ್ಲ, ಏನಾದ್ರೂ ಸಿಕ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನು ಇವತ್ತು SIT ತನಿಖೆ ನಡೀತಾ ಇದೆ. ಯಾರ್ಯಾರು ಆರೋಪಗಳು ಮಾಡಿದ್ರು, ಯಾರ್ಯಾರು ಅವ್ರ ಪರವಾಗಿ ವಿರೋಧ ಏನೇನು ನಡೀತಿತ್ತು ಅವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ. ಆದರೆ ಇಂಥ ಒಂದು ಮನಸ್ಥಿತಿ ಅವ್ರಿಗೆ ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ. ಒಂದನೇದು. ಎರಡನೇದು, ಅವರ ಮನೋಭಾವನೆ ವೀರೇಂದ್ರ ಹೆಗ್ಗಡೆ ಅವರು ಜನಪರವಾದ ಕೆಲಸ, ಜನರ ಅದ್ರಿಗೆ ಎಸ್ಪೆಷಲಿ ಹೆಣ್ಣುಮಕ್ಕಳು ಸ್ವಾವಲಂಬಿಯಾಗಿ ನೆಮ್ಮದಿ ಬದುಕಬೇಕು ಅನ್ನೋ ಒಂದು ಅವರು ಧ್ಯೇಯ ಇಟ್ಕೊಂಡಿರೋ ಅಂಥದ್ದು. ಅವ್ರ ಮನೆ ಒಳಗೆಲ್ಲ ಈ ಥರ ನಡೆಯುತ್ತೆ ಅಂದರೆ ನಮಗೂ ನಂಬೋಕ್ಕಾಗಲ್ಲ. ಹಾಗೂ ಸಹ ಸುಮಾರು 7-8 ದಿನದಿಂದ ಸುಮಾರು ಕಡೆ ಅವರೇನೇನು ಎಲ್ಲೆಲ್ಲಿ ಹೇಳಿದ್ರು ಅಲ್ಲೆಲ್ಲ ಅವಶೇಷಗಳು ಇನ್ನೇನು ಹುಡುಕೋಕ್ಕೆ ಪ್ರಯತ್ನ ಮಾಡಿದ್ರು, ಎಲ್ಲೂ ಸಹ ಇಲ್ಲಿವರೆಗೂ ಏನೂ ಸಿಕ್ಕಿಲ್ಲ. ಅಂದರೆ ಇದರಲ್ಲಿ ಹಿಂದೆ ಯಾವುದೋ ಒಂದು ಪಿತೂರು ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ದಯಮಾಡಿ ಇದನ್ನು ಸರ್ಕಾರ ಒಂದು ಈ ವಿಷಯವಾಗಿ ಪರಿಶೀಲನೆ ಮಾಡಿ SIT ತನಿಖೆನ ಟೈಮ್ ಕೊಟ್ಟಾಯಿತು, ಕಾಲಾವಕಾಶ ಕೊಟ್ಟೈತೆ. ಇಲ್ಲಿವರೆಗೂ ಸಹ ಯಾವುದೇ ಒಂದು ಸಹ ಶವನೇ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳಿಲ್ಲ, ಪ್ರೂಫ್ಗಳಿಲ್ಲ. ದಯಮಾಡಿ ಈ ಕೂಡಲೇ ಧಾರ್ಮಿಕ ಭಾಳಷ್ಟು ನಮ್ಮ ಕರ್ನಾಟಕದಲ್ಲಿ ಧಾರ್ಮಿಕವಾಗಿ ಆ ಒಂದು ಧರ್ಮಸ್ಥಳ ಸಂಘನ ಧರ್ಮಸ್ಥಳ ದೇವರ ಬಗ್ಗೆ ಭಕ್ತಿ ಭಾವದಿಂದ ನಡ್ಕೊತಾ ಇದ್ದಾರೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೋಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿ. ಅನಾಮಿಕ ವ್ಯಕ್ತಿ ಹೇಳಿದ ತಕ್ಷಣ ಎಲ್ಲರ ಇದು ಹುಡುಕಿದ್ರಲ್ಲ ಸಿಕ್ಕುವ ಅಪಪ್ರಚಾರ ಮಾಡ್ತಿದ್ದಾರೆ ನೋಡಿ. ವೀರೇಂದ್ರ ಹೆಗ್ಗಡೆ ಅವರು ಅವರ ಒಬ್ಬ ಆದರ್ಶ ವ್ಯಕ್ತಿ, ಪೂಜ್ಯರ ಬಗ್ಗೆ ಗೌರವ ಇದೆ. ಅವರು ನಾಡಿನ ಉದ್ದಗಲಕ್ಕೆ ಏನು ಈ ಕುಡಿತದಿಂದ ದುಶ್ಚಟಗಳಿಂದ ದೂರ ಇರಬೇಕಂತೇಳಿ ಆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಮಾಡಿದ್ದಾರೆ. ಮಹಿಳೆಯರಿಗೆ ಬದುಕನ್ನು ಕೊಟ್ಟಿದ್ದಾರೆ. ಹಳ್ಳಿ ಮಹಿಳೆಯರು ಇದೇ ರೀತಿ ಅಪಪ್ರಚಾರ ಮಾಡಿದರೆ ಮಹಿಳೆಯರು ಪರೀಕ್ಷೆ ತೆಗೆದು ಬರ್ತಾರೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಮಹಿಳೆಯರಿಗೆ ಇವತ್ತು ಅವರ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ 5,000 ಹಿಡಿದು ಲಕ್ಷದವರೆಗೂ ಯಾವುದೇ ಶ್ಯೂರಿಟಿ ಇಲ್ಲದೆ ಬ್ಯಾಂಕಿಗೆ ಹೋದರೆ 108 ಕಾಗದ ಪತ್ರ ಕೇಳ್ತಾರೆ. ಆದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಇವತ್ತು ಭಾಳ ಗೌರವ. ಅವ್ರ ಬಗ್ಗೆ ಒಂದು ನಮ್ಮ ಜನರಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿಕೊಟ್ಟಂಥ ಜನ ಮತ್ತು ಮಹಿಳೆಯರ ಬದುಕಿಗೆ ಒಂದು ಆದರ್ಶ ತಪ್ಪಾಗಲಾರದು. ಧರ್ಮಸ್ಥಳ ಪ್ರಕರಣಕ್ಕೆ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿಗೆ ಸ್ಪಷ್ಟತೆ ಇದೆ. SIT ತನಿಖೆ ನಡೆಸ್ತಾ ಇದೆ. ಸರಿಯಾದ ರೀತಿಯಲ್ಲಿ SIT ತನಿಖೆ ಆಗಬೇಕು ಅಂತ BY ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಭಕ್ತರ ಉದ್ದೇಶ ಕೂಡ ಇದೇ ಇದೆ, ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಏನು ಹಿಂದೆ ಬ್ರಿಟಿಷರಿಂದ ಬಂದಿರತಕ್ಕಂಥ ಬಳವಳಿ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಒಡೆದಾಳುವ ನೀತಿ. ಅದನ್ನ ಬಹಳ ಸಿದ್ದರಾಮಯ್ಯನವರು ಬಹಳ ಅಚ್ಚುಕಟ್ಟಾಗಿ ಅದನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಭಿವೃದ್ಧಿ ಮಾಡೋದಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಇವರ ಯೋಗ್ಯತೆಗೆ. ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ. ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳ ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂಗಳ ಧಾರ್ಮಿಕ ಶ್ರದ್ಧೆಗೆ ಭಂಗ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟತೆ ಇದೆ. ಏನು ರಾಜ್ಯ ಸರ್ಕಾರ SIT ಘಟನೆ ಮಾಡಿದ್ದಾರೆ, ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋದು ನಮ್ಮೆಲ್ಲರೂ ಕೂಡ ಉದ್ದೇಶ. ಆ ಭಕ್ತರ ಉದ್ದೇಶವೂ ಕೂಡ ಅದೇನೇ ಇರತಕ್ಕಂಥದ್ದು. ಆದರೆ ಇದರ ನಡುವೆ ಕೆಲವು ಸಮಾಜಘಾತುಕ ಶಕ್ತಿಗಳು ಈ ಧಾರ್ಮಿಕ ಶ್ರದ್ಧೆಗೆ ಭಂಗ ತರ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಷಡ್ಯಂತ್ರಗಳು ಕೂಡ ನಡೀತಾ ಇದೆ ಅಂತೇಳಿ ಸ್ಥಳೀಯರು ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಇವತ್ತು ನಾವು ನಮ್ಮ ಸರ್ಕಾರ ಯಾವತ್ತೂ ಅತ್ಯಂತ ಪಾರದರ್ಶಕವಾಗಿದೆ. ಹಿಂದೆ ಈ ಘಟನೆ ನಡೆದಿದ್ದಾಗ CBI ಕೊಟ್ಟಿದ್ದರು. CBIಯಿಂದ ತನಿಖೆ ಆಯಿತು. ಆಮೇಲೆ ಕೂಡ ಭಾಳಷ್ಟು ಜನಕ್ಕೆ ತನಿಖೆ ಆಗಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಒತ್ತಡ ಬಂದ ಮೇಲೆ SIT ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಈ SIT ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ. ತನಿಖೆ ಆಗಲಿ. ಈಗ BJPಯವರು ಅವರು ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡ್ತಾರೆ ಅಂತಲೇ ಗೊತ್ತಿಲ್ಲ. ಅವರೇ 4 ವರ್ಷ ಅಧಿಕಾರದಲ್ಲಿದ್ದರಲ್ಲ. ಧರ್ಮಸ್ಥಳದ
ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆ ಅತ್ಯಾಚಾರ ನಡೆದಿರುವಂತಹ ಆರೋಪ ಏನಿದೆ, ಈಗ ಧರ್ಮಸ್ಥಳಕ್ಕೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಎಂಟ್ರಿ ಕೊಟ್ಟಿದೆ. ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆ ಮತ್ತು ಅತ್ಯಾಚಾರ ನಡೆದಿರುವಂತಹ ಆರೋಪ, ಧರ್ಮಸ್ಥಳಕ್ಕೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಎಂಟ್ರಿ ಕೊಟ್ಟಿದೆ. ತನಿಖೆಯನ್ನ ಆರಂಭಿಸಿದೆ ಮಾನವ ಹಕ್ಕು ಆಯೋಗ. ತನಿಖೆ ಮೇಲ್ವಿಚಾರಣೆ, ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಪರಿಶೀಲನೆ ನಡೆದಿದೆ. ನ್ಯಾಯಸಮ್ಮತ, ಕಾನೂನುಬದ್ಧ ಮತ್ತು ನಿಷ್ಪಕ್ಷಪಾತದ ಬಗ್ಗೆ ಪರಿಶೀಲನೆಯಾಗ್ತಾ ಇದೆ. ಸಾಕ್ಷಿದಾರರಿಗೆ ಬೆದರಿಕೆ, ಹಿಂಸೆ ಮತ್ತು ಒತ್ತಡದ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಮಾನವ ಹಕ್ಕುಗಳ ಆಯೋಗ ಈಗ ಎಂಟ್ರಿ ಕೊಟ್ಟಿದೆ ಧರ್ಮಸ್ಥಳಕ್ಕೆ. ಸರಣಿ ಹತ್ಯೆ ಅತ್ಯಾಚಾರ ನಡೆದಿರುವಂತಹ ಆರೋಪಗಳೇನಿದೆ ಈ ಬಗ್ಗೆ ತನಿಖೆಯನ್ನ ನಡೆಸುವುದಕ್ಕೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ. ಅಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.